ಶಿವನೊಲಿದನೀಗ 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 ಶಿವನೊಲಿದನೀಗ. ನಿಮ್ಮ ಹೆಸರು, ತಮ್ಮ ಎಜುಕೇಶನ್, ತಮ್ಮ ವಯಸ್ಸು, ಈಗ ತಮ್ಮ ಅನಾರೋಗ್ಯ ಹೇಳಿ. ಮಣ್ಣಿನವು ನಿಮ್ಗೆ ಯಾವಾಗಲಿಂದ ಇದೆ? 4-5 ವರ್ಷದಿಂದನೇ ಇದೆ. ಯಾವ ಪ್ರಮಾಣದಲ್ಲಿದೆ? ತುಂಬಾ ಇದೆ. ಅದು ತುಂಬನೇ ಇದೆ. ತುಂಬ ಅಂದರೆ ಒಂದೊಂದ್ಸತಿ ಇರಲ್ಲ, ರಿಲ್ಯಾಕ್ಸ್ ಮಾಡ್ಕೊಂಡೇ ಇರಲ್ಲ. ಇಲ್ಲ ಅಂತಂದರೆ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡಿ ಇದ್ದಿದ್ದಾಗ ತುಂಬ ನೋವಾಗುತ್ತೆ. ಸರಿ ಸರಿ. ಅದು ನೋವು ಅಂತಿರಲ್ಲ, ಇಡೀ ದಿನ ಇರುತ್ತಾ ಇಲ್ಲ ಯಾವಾಗಲಾದರೂ ಕೆಲಸ ಮಾಡಿದಾಗ ವಿವರಿಸಿ? ಕೆಲಸ ಮಾಡಿದಾಗ ಇರುತ್ತೆ, ಕೂತ್ಕೊಂಡಿದ್ರೆ ಇರಲ್ಲ. ಕೂತ್ಕೊಂಡಿದ್ರೆ ಇರಲ್ಲ. ಅಡುಗೆ ಮನೆಗೆ ಹೋಗಿ ಬಂದರೆ ಇರುತ್ತೆ? ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಿಲ್ಲ, ಆವಾಗ ಸ್ವಲ್ಪ ಓಡಾಡ್ತಿರ್ತಾರಲ್ಲ ಆವಾಗ ನೋವಿರುತ್ತೆ. ಮತ್ತು ಥೈರಾಯ್ಡ್ ಇದೆ ನನಗೆ. ಥೈರಾಯ್ಡ್ ಯಾವಾಗಲಿಂದ ಇದೆ? ಸುಮಾರು ಒಂದು 16-17 ವರ್ಷದಿಂದ ಇದೆ. ಯಾವ ಪ್ರಮಾಣದಲ್ಲಿದೆ? ಟ್ಯಾಬ್ಲೆಟ್ಸ್ ಎಷ್ಟು ತಗೋತಾ ಇದ್ದೀರಿ? ಡಾಕ್ಟ್ರ್ ಯಾರು? ಈಗ ನಾರ್ಮಲ್ ಇದೆ. ನಾರ್ಮಲ್ ಇದೆ. ಅದೇನಾದ್ರು ರೆಕಾರ್ಡ್ ಬೇಕಾಗಿತ್ತಲ್ಲ? ಅದು ಥೈರಾಯ್ಡ್ ಮಾತ್ರ ಅದು ಏನು ತಗೊಂಡಿರ್ತಾರಲ್ಲ, ಶುಗರು ಮತ್ತು ಥೈರಾಯ್ಡ್ದು ಮೆಡಿಕಲ್ ರಿಪೋರ್ಟ್ ಮಸ್ಟ್ ಅಂಡ್ ಬೇಕು. ಇರಲಿ, ಹೇಳಿ ಹೇಳಿ ಹೇಳಿ. ಆಯಿತು, ಹೇಳಿ ಹೇಳಿ. ಈಗ ನಿಮಗೆ ಥೈರಾಯ್ಡ್ ಬಂದಿದೆ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಅಲ್ಲಿ ಡಾಕ್ಟರ್ ಇದ್ದಾರೆ, ವಿಜಯ್ ಮಣ್ಕರ್ ಅಂತ. ಅವ್ರ ಹತ್ರ ಹೋದಾಗ. ಯಾಕೆ ಹೋದ್ರಿ? ಅದು ನಾನು ಪೀರಿಯಡ್ಸ್ ನಿಂದು ಸ್ಟಾಪ್ ಆಯಿತು. ಸರಿ ಸರಿ. ಆವಾಗ ಸ್ವಲ್ಪ ಕೋಪ ಬರೋದು, ಸುಮ್ಮನೆ ಕೋಪ, ಆ ಥರ ಎಲ್ಲ ಇತ್ತು. ಆವಾಗ ಒಂದು ಸತಿ ಅಲ್ಲಿಗೆ ಹೋಗಿ ತೋರಿಸ್ಕೊಂಬಂದು ಜನರಲ್ ಚೆಕಪ್ಗೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿದ್ರು. ಅದರಲ್ಲಿ ಥೈರಾಯ್ಡ್ ಇದೆ ಅಂತ ಗೊತ್ತಾಯಿತು. 50 mg ಮಾತ್ರ ಟ್ಯಾಬ್ಲೆಟ್ ತೊಗೊಳ್ಲೇಬೇಕು ಅಂತ ಹೇಳಿದ್ದಾರೆ. ನೋಡಿದ್ರು 170 ಇತ್ತು, 170, 160 ಎಷ್ಟು 85 ಎಷ್ಟೋ ಇತ್ತು. ಈಗ ನೀವು BP ಟ್ಯಾಬ್ಲೆಟ್ಸ್ನ 30 ವರ್ಷದಿಂದ ತಗೊಂತಿದ್ದವರು ಬಿಟ್ಬಿಟ್ರಿ. ಯುಕೋಸ್ಪ್ರಿನ್ ಟ್ಯಾಬ್ಲೆಟ್ಸು ಸುಮಾರು 15 ವರ್ಷ ತಗೊಂಡ್ರಿ, ಬಿಟ್ಬಿಟ್ರಿ. ಈ ಬಿಟ್ಟದ್ರಿಂದ ನಿಮ್ಗೇನು ತೊಂದರೆ ಆಗ್ಲಿಲ್ವಾ? ನನಗೆ ಯಾವ ಥರದಲ್ಲೂ ತೊಂದರೆ ಆಗಿಲ್ಲ, ತೊಂದರೆ ಆಗೋದು ಇಲ್ಲ. ರೆಗ್ಯುಲರ್ ಆಗಿ ಯೋಗ ಮಾಡ್ಬಿಟ್ರೆ ನಾನು, ಸ್ವಾಮೀಜಿ ಹೇಳಿದ್ದಾರೆ 2 times ಅಲ್ಲ 3 times ಮಾಡ್ಬೇಕು ಅಂತ. ನನಗೆ ಸಿಗದೆ 2 times. ಬೆಳಿಗ್ಗೆ 7 ಗಂಟೆಯಿಂದ 7:15 ಮಾಡ್ತಾ ಇದ್ದೇನೆ, ಸಾಯಂಕಾಲ 5:30ಯಿಂದ 5:15 6 ಗಂಟೆವರೆಗೂ ಮಾಡ್ತಾ ಇದ್ದೇನೆ. ಇದಲ್ಲದೆ ಮಧ್ಯದಲ್ಲಿ ಒಂದ್ಸರಿ ಏನಾದ್ರು ಶುರು ಮಾಡಿದೆ, ಸ್ವಾಮೀಜಿ ಕೇಳಿದೆ ಊಟ ಮಾಡಕ್ ಒಂದ್ಸರಿ ಮುಂಚೆ ಒಂದ್ಸರಿ ಮಾಡ್ಬಿಡಿ, 3 ಸರಿ ಆಗ್ತದೆ, ಇನ್ನೂ ಚೆನ್ನಾಗಿರ್ತೀರಿ ಅಂತ ಹೇಳಿದ್ರು ಸ್ವಾಮೀಜಿ. ನನಗೆ ಟೈಮ್ ಅಡ್ಜಸ್ಟ್ ಆದ ಸರಿ ಹೋದ್ರೆ ಡೈಲಿ 3 times ಯೋಗ ಮಾಡಿ ನಾನು ಮುಂಚೆ ಹೆಂಗಿದ್ದೆ ಸ್ವಾಮೀಜಿ ಹೇಳೋ ಥರ 18 ವರ್ಷದ ಹುಡುಗನ ಥರ ಹಂಗಾಗಬೇಕು ಅಂತ ಆಸೆ ನನಗೆ. ಸೊ ಈಗ ನಿಮ್ಮ ಮಾತಿನ ಪ್ರಕಾರ BP ಟ್ಯಾಬ್ಲೆಟ್ಸ್ 30 ವರ್ಷ ತೊಗೊಂಡು ಬಿಟ್ರೂ ಏನು ತೊಂದರೆ ಆಗಿಲ್ಲ, 15 ವರ್ಷ ತೊಗೊಂಡು ಬಂದಂಥ ಯುಕೋಸ್ಪ್ರಿನ್ ಬಿಟ್ರೂ ನಿಮ್ಗೇನು ತೊಂದರೆ ಆಗಿಲ್ಲ. ಯೋಗ ಮತ್ತು 10 ಪದ್ಧತಿ ಸ್ವಾಮೀಜಿಯವರಿಂದ ಕಲ್ತ್ಕೊಂಡ ಮೇಲೆ ನೀವು ಸಂಪೂರ್ಣ ಆರೋಗ್ಯವಂತರಾಗಿ ಇದ್ದೀರಿ. ಹೌದು ಸ್ವಾಮಿ, ಖಂಡಿತ. ಏನು ಔಷಧಿ ತಗೋತಾ ಇಲ್ಲ, ಔಷಧಿ ತಗೋತಾ ಏನು ಮೆಡಿಸಿನ್ಸ್ ಇಲ್ಲ, ಏನು ಟ್ಯಾಬ್ಲೆಟ್ಸ್ ಇಲ್ಲ, ಯಾವ ತರ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ. ಸಂಪೂರ್ಣ ಆರೋಗ್ಯವಾಗಿದ್ದೀರಿ. ಸಂಪೂರ್ಣ ಆರೋಗ್ಯ. ಬಡ್ರಿ ಒಂದು ಚಪ್ಪಳೆ. ಏನೋ ಹೇಳ್ತಾ ಇದ್ರಿ, ಮಂಡಿ ನೋವು ಬಹಳ ಬಾಧೆ ಕೊಡುತ್ತೆ ಅಂತ. ಬಹಳ ಇದು ಮಾಡುತ್ತೆ ಸ್ವಾಮಿ, ನನಗೆ ಬಹಳ ಬಾಧೆ ಕೊಡ್ತಾ ಇದೆ. ಎಷ್ಟು ಬಾಧೆ ಕೊಡ್ತಾ ಇದೆ? ಅದು ಹೇಳಕ್ ಅಸಾಧ್ಯ ಸ್ವಾಮೀಜಿ. ನಡೆಯಕ್ಕಂತೂ ಆಗದೇ ಇಲ್ಲ, ಕಷ್ಟ ಬಿದ್ದು ನಡೀತಾ ಇದ್ದೀನಿ ನಾನು. ಅಷ್ಟು ಬಾಧೆ ಇದೆ. ಈ ಕುರ್ಚಿ ಮೇಲೆ ಕುಂತ್ ಹೇಳಕ್ಕಾಗತ್ತಾ? ಕಷ್ಟದಿಂದ ಹೇಳ್ಬೇಕು. ನೋಡೋಣ, ಎದ್ದೇಳಿ. ಹೇಗೆ ಎದ್ದೇಳ್ತೀರಾ? ಕಷ್ಟ ಸ್ವಾಮೀಜಿ, ಹೇಳೋದಕ್ಕೆ ಭಾಳ ಕಷ್ಟ. ಹೇಳಬೇಕು ಅಮ್ಮ, ಭಾಳ ಬಾಧೆ ಸ್ವಾಮೀಜಿ. 1-2 ಹೆಜ್ಜೆ ಆ ಕಡೆ ಇಡಿ. ಇದೊಂದೇ ಸ್ವಾಮೀಜಿ ನನಗೆ ಭಾಳ ಬಾಧೆ ಕೊಡೋದು.
ಅದೇ ಜಾಸ್ತಿ ಆಗಿದೆ, ತುಂಬ ಜಾಸ್ತಿ ಆಗಿದೆ. ತುಂಬಾನೇ ಜಾಸ್ತಿ. ಡಾಕ್ಟರ್ಗೆ ತೋರಿಸಿದಾಗ ಏನು ಹೇಳ್ತಾರೆ ಅವರು? ಟ್ಯಾಬ್ಲೆಟ್ ಕೊಟ್ಟಿದ್ರು ಕ್ಯಾಲ್ಸಿಯಂ. ಅಲ್ಲ, ಗುಣ ಮಾಡ್ರಿ ಏನ್ರಿ? ಅದೆಲ್ಲಿ ಹೇಳ್ತಾರೆ ಸ್ವಾಮೀಜಿ? ಯಾವ್ದು ಎಲ್ಲಿ? ಮತ್ತೆ ನೀವು ಡಾಕ್ಟರ್ ಅಲ್ವಾ? ಗುಣ ಮಾಡಲ್ಲ ಅವರು, ಮಾತ್ರ ನುಂಗಿಸ್ತಾರೆ ಅಷ್ಟೇ. ಏನು ಕೊಟ್ಟಿದ್ದಾರೆ? ಬರೆದು ಕೊಡ್ತಾರೆ, 30 ದಿವಸ ತಗೊಳ್ಳಿ ಅಂತಾರೆ. ಏನು ಟ್ಯಾಬ್ಲೆಟ್ಸ್ ಅದು? ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಹೇಳ್ಬೇಕು. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಗುಣ ಆಗುತ್ತಾ ಡಾಕ್ಟ್ರೆ ಅಂತ ಕೇಳಬೇಕು. ಅದು ಇದು ನಿಮ್ಗೆ ಸೌದಿದೆ ಇಲ್ಲಿ. ಸೌದಿದ್ರೆ ಅದಕ್ಕೆ ಏನು ಮಾಡಬೇಕು? ಕ್ಯಾಲ್ಸಿಯಂ ಮಾತ್ರೆ ತಗೊಳ್ಳಿ. ತಗೊಂಡಿದ್ದೀನಲ್ಲ, ಗುಣ ಆಗುತ್ತೆ ಅಂತಾರೆ. ಯಾವಾಗ? ಮತ್ತೆ ಪುನಃ ನಾವು ಶುರುವಾಗುತ್ತೆ. ಮತ್ತೆ ಯಾವಾಗ? ಅದೊಂದು ಸ್ವಾಮೀಜಿ ಏನ್ ಹೇಳ್ತಾರೆ? ಮಾಡಿಸ್ಕೊಳ್ಳಿ. ತೀರಾ ಇದಾಯ್ತು ಅಂದ್ರೆ ಮಂಡಿ ಆಪರೇಷನ್ ಮಾಡಿಸ್ಕೊಳ್ಳಿ ನೀವು. ಮಂಡಿ ಆಪರೇಷನ್ ಮಾಡಿದ್ರೆ ಗುಣ ಆಗತ್ತಾ ಅಂತ ಕೇಳಬೇಕು. ಅದ್ರ ಗುಣ ಆಗಲ್ಲ ಸ್ವಾಮೀಜಿ, ಅದು ಹೌದಾ? ಗುಣ ಆಗಲ್ಲ. ಆಪರೇಷನ್ ಮಾಡಿಸ್ಕೊಂಡ್ರು ಗುಣ ಆಗಲ್ವಾ? ಮಾಡಿಸ್ಕೊಂಡ್ರು. ನನ್ನ ಫ್ರೆಂಡ್ ಹಾ, ಹೋಗ್ಬಿಟ್ಲು ಅವಳು. ಹೋಗಿ ಬಿಟ್ರ? ನನ್ನ ವಯಸ್ಸೇನೆ. ಹಾ, ಕಮಲಾಕ್ಷಿ ಅಂದ್ಬಿಟ್ಟು ಅವಳೇನು ಹಾ, ಆಪರೇಷನ್ ಮಾಡಿದೆಷ್ಟು ಅಷ್ಟೇನೆ, ಹಾ. ಹೋಗೇ ಬಿಟ್ಲು. ಯಾಕೆ, ಏನಾಗಿತ್ತು? ಮಂಡಿ ನೋವು ಆಪರೇಷನ್ ಆಗಿ 1 ವಾರನೂ ಇಲ್ಲ ಸ್ವಾಮೀಜಿ. ಹೌದಾ? ಏನಾಯ್ತು ಅಂತ ಗೊತ್ತಿಲ್ಲ. ಒಂದೇ ವಾರಕ್ಕೆ ಔಟ? ಒಂದೇ ವಾರಕ್ಕೆ ಹೋದ್ರು ಸ್ವಾಮೀಜಿ ಅವರು. ಅವ್ರ ವಯಸ್ಸೆಷ್ಟು? ನನ್ನ ವಯಸ್ಸೇನೆ, ಚಿಕ್ಕ ಛೇ, ವಯಸ್ಸೇನೆ. ಛೇ, 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 ಛೇ. ನನಗೀಗ 68. ಅವಳೋಗಾಯ್ತು ಸ್ವಾಮೀಜಿ, 2 ವರ್ಷ ಆಯ್ತು ಅವಳೋಗಿ. ಛೇ, 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 ಛೇ. ಚಿಕ್ಕವಳು ಅಲ್ಲ, ಮಂಡಿ ಆಪರೇಷನ್ ಮಾಡಿದ್ರೆ ಹೋಗ್ಬಿಟ್ರ ಹೋದ್ರು ಸ್ವಾಮೀಜಿ ಅವರು. ಒಂದೇ ವಾರಕ್ಕೆ? ಒಂದೇ ವಾರ ಆಪರೇಷನ್ ಆಗಿ 1 ವಾರಕ್ಕೇನೆ ಹೋದವಳು. ಛೇ, 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 ಛೇ. ಅದೊಂದು ಬಹಳ ಬೇಜಾರು. ಈಗ ನಮಗೂ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ, ಹ್ಮ್, ಭಯ. ಹ್ಮ್. ಹಿಂಗೆ ನೋವಲ್ಲೇ ಒದಾಡ್ತಾ ಇದ್ವಿ ನಾವು. ರೀ, ಕೂತ್ಕೊಳಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ ಅಂತೀರಿ, ಅವ್ರದ್ದು ಹಂಗೆ ಅಲ್ವಾ? ಹೌದು. ಹಾ? ಅವಳು ನನಗಿನ್ನ ಚಿಕ್ಕವಳು ಸ್ವಾಮೀಜಿ, ಹಾ, 8 ವರ್ಷ ಚಿಕ್ಕವಳು. ಹಾ. ಆದ್ರೂ ಅಲ್ಲ, ನನ್ಗಿನ್ನೂ ಜಾಸ್ತಿನೇ ಇದೆ ಅಂತ ನನಗೆ. ಇನ್ನೂ ಜಾಸ್ತಿ ಇದೆಯಾ? ಬನ್ನಿ, ಇನ್ನು ಮುಂದೆ ಬನ್ನಿ, ಎದ್ದೇಳಿ. ಅವಳು ಎದ್ದೇಳ್ಬೇಕು. ಅಮ್ಮ ಇಲ್ಲ ಸ್ವಾಮೀಜಿ, ತುಂಬಾ ಇದೆ ಅವ್ರಿಗೆ. ಅದು ಫಂಕ್ಷನ್ ಇತ್ತು ಮನೇಲಿ, ಹಾ, ಅದಕ್ಕೂ ಓಡಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದೇನೆ. ಬನ್ನಿ. ಅಲ್ಲಲ್ಲ, ಹಂಗೆ ಬನ್ನಿ, ಮುಂದೆ ನಡೀರಿ. ಆಮೇಲೆ ಇನ್ನೊಂದು ಸ್ವಲ್ಪ 4 ಹೆಜ್ಜೆ ಇಟ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಹ್ಮ್. ಮತ್ತೆ ನಾನು 10 ವರ್ಷದಿಂದ ಇದು ಓವರಿನ್ SR100 ತಗೊಳ್ತಿದ್ದೇನೆ ಸ್ವಾಮೀಜಿ. ಅಮ್ಮ ಸ್ವಾಮಿ ನೀವು ಹಿಡಿರಿ, ಅವ್ರ ಮುಂದಕ್ಕೆ ಹಿಡಿರಿ, ನೀವು ಹಿಡಿರಿ. ನೀವು ಅಲ್ಲೇ ಅವ್ರ ಹತ್ರ ಮುಖಕ್ಕೆ ಹಿಡಿರಿ, ಇನ್ನು ಹತ್ರ ಹಿಡಿ. ಹಾಂ, ಹೇಳಿ, ಇನ್ನು ಹತ್ರ ಹಿಡಿರಿ. ಹಾಂ, ಮಾತಾಡಿ. ಸ್ವಾಮೀಜಿ ಅಸಾಧ್ಯವಾದ ನೋವು ಅವ್ರ ಸ್ವಾಮಿ. ಫೇಸ್ ಫುಲ್ ಕಾಣೋಂಗೆ ಹಿಡಿರಿ ನೀವು. ಹಾಂ, ಅದು ತುಂಬ ತಡೆಯೋಕ್ಕಾಗೋದೇ ಇಲ್ಲ ಮಂಡಿ ನೋವು. ಅದು ಯಾವಾಗಲೂ ಇರುತ್ತೆ, ಯಾವಾಗಲೂ ಇರುತ್ತೆ. ಇದೊಂದು ನನಗೆ 100 ಗುಣ ಆಗ್ಬೇಕು. ಖಂಡಿತ ಸ್ವಾಮೀಜಿ, ಹೊಡಿರಿ ಚಪ್ಪಳೆ. 100 ಇದೊಂದು ಮಾಡಿಕೊಡಿ ಸ್ವಾಮೀಜಿ, ನನಗೆ ಮಂಡಿ ನೋವು. ಕೊಡಿ, ಕೊಡಿ. ನಂದು ಅಷ್ಟೇ. ನಿಮ್ಮ ಹೆಸರು? ಲಲಿತಾ. ಹಾಂ, ನಿಮಗೆ ಏನೇನಿದೆ ಅನಾರೋಗ್ಯ ಹೇಳಿ? ನನಗೆ ಮಂಡಿ ನೋವು ಹಾಂ, ಮತ್ತೆ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ. ಮಂಡಿ ನೋವು ಎಷ್ಟು ವರ್ಷದಿಂದ? ಇದು ಒಂದು 10 ವರ್ಷದಿಂದ. ಸಕ್ಕರೆನೂ 10 ವರ್ಷದಿಂದನೇ ಆಗಿದೆ ಸ್ವಾಮಿ. ಮತ್ತೇನು ತೊಂದರೆ ಇದೆ? ಹಗ್ಗಕ್ಕೆ ಅಷ್ಟೇ, ಅದು ಕಂಪಲ್ಸರಿ ಇರಲ್ಲ. ನಿಮ್ಮ ಹೆಸರು? ನೀವು ಭಾಗ್ಯಶ್ರೀ ಅಲ್ಲ? ಭಾಗ್ಯಶ್ರೀ. ಹಾಂ, ನಿಮಗೆ ಸಯಾಟಿಕಾ ಇದೆ ಅಂದ್ರಿ ಅಲ್ಲ? ಸಯಾಟಿಕ ಇದೆ. ಆಮೇಲೆ
ಆಮೇಲೆ ಶುಗರ್ ಇದೆ, ಹಾಂ BP ಇದೆ. ಶುಗರ್ 10 ವರ್ಷದಿಂದ ಇದೆ, ಹಾಂ ಶುಗರ್ BP 5 ವರ್ಷದಿಂದ ಇದೆ, ಸಯಾಟಿಕಾ ಈಗ 2.5 ವರ್ಷದಿಂದ ಇದೆ. ಹಾಂ ಮತ್ತೆ ಇದು ಹಾರ್ಟ್ದು ಅದೇ ಪೇನ್ ಬಂದಿದ್ದು ಒಂದೇ ದಿನ, 1 ವರ್ಷ ಆಯ್ತು ಸ್ವಾಮೀಜಿ. ಆಮೇಲೆ ಮತ್ತೆ ಬಂದಿಲ್ಲ. ಇವಕ್ಕೆ ಟ್ಯಾಬ್ಲೆಟ್ಸ್ ಇಲ್ಲ ವೆರಿ ಸ್ವಾಮೀಜಿ. ಗುಡ್ ವೆರಿ ಗುಡ್. ಬರೀ ಇದು BP ಶುಗರು ಮತ್ತೆ ಇದಕ್ಕೆ ಹಾರ್ಟ್ ಸರಿ ಸರಿ ಓಕೆ ಓಕೆ. ನಿಮ್ಮ ಹೆಸರು ಇವರೇ? ನನ್ನ ಹೆಸರು ಕಮಲಾ ಅಂತ ಸ್ವಾಮೀಜಿ. ತಮಗೆ ಏನೇನಿದೆ? ಮಂಡಿ ನೋವು, ಹಾಂ ಥೈರಾಯ್ಡ್. ಥೈರಾಯ್ಡು, ಮಂಡಿ ನೋವು ಎರಡು ಎಷ್ಟು ವರ್ಷದಿಂದ ಇದೆ? ಥೈರಾಯ್ಡ್ ಒಂದು 16 ವರ್ಷದಿಂದ ಇದೆ ಸ್ವಾಮೀಜಿ. ಹಾಂ ಮಂಡಿ ನೋವು ಒಂದು 5 ವರ್ಷದಿಂದ ಇದೆ. ಓಕೆ ಹೇಳಿ. ಸೊಂಟ ನೋವು 1 ವಾರದಿಂದ ಇದೆ. 1 ವಾರದಿಂದ ಸೊಂಟ ನೋವು ಇದೆ. ಈಗ ಅಲ್ಲ ಕುತ್ಕೋಬೇಕಲ್ಲ, ಕೂತ್ಕೊಳ್ಳಿ. ಕುತ್ಕೋಬೇಕಂತ. ಕೂತ್ಕೊಳ್ತಾರೆ, ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಗುತ್ತೆ, ನಾವು ಈಗೆಲ್ಲ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ ನಿಮ್ಮನ್ನು. ಕೂತ್ಕೊಳ್ಳಿ, ಒಂದು ಸೈಡ್ ಕೂತ್ಕೊಳ್ಳಿ ಫಸ್ಟು. ನಿಮ್ಮ ಬಲಗಡೆಕೋ ಎಡಕ್ಕೋ ಯಾವ್ದು ಅನುಕೂಲ ಆಗುತ್ತೆ ಆ ಕಡೆ ಕೂತ್ಕೊಳ್ಳಿ. ಹಾಂ 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 ಆ ಗೋಡೆಗೆ ಹೊರಿಕೊಳ್ಳಿ. ಈಗ ಆ ಗೋಡೆಗೆ ಹೊರಿಕೊಳ್ಳಿ. ನಿಧಾನವಾಗಿ ತಿರ್ಕೊಳ್ಳಿ. ನಿಧಾನವಾಗಿ ಒಂದೊಂದೇ ಕಾಲು ಮುಡಿಸ್ಕೊಳ್ಳಿ. ನಿಧಾನ ನಿಧಾನ ನಿಧಾನ, ಸಮಾಧಾನವಾಗಿ ಮಾಡಿ, ಬರುತ್ತೆ ಸಮಾಧಾನ. ಬೇಕಾದ್ರೆ ಹೊಡ್ಕೊಳಕ್ಕೆ ಗೋಡೆ ಬೇಕು ಅಂದರೆ ಗೋಡೆಗೆ ಹೋಗಿ ಅಲ್ಲೇ ಪಕ್ಕದಲ್ಲಿ ಗೋಡೆಗಿದೆ, ಗೋಡೆಗೆ ಹೊರ್ಕೊಳ್ಳಿ ಗೋಡೆಗೆ ಹೊರ್ಕೊಳ್ಳಿ. ಹಂಗೆ ಗೋಡೆಗೆ ಹೋಗಿ. ನಿಧಾನವಾಗಿ ಕಾಲು ಮಡಚ್ಕೊಳ್ಳಿ. ಮಗು ತೊಟ್ಲಲ್ಲಿ ಮಲಗಿರುತ್ತಲ್ವಾ, ಅದೇ ನಿಧಾನವಾಗಿ ಅದೇ ಎದ್ದೇಳುತ್ತಲ್ವಾ, ಅದೇ ಕಾಲು ಮಡಚ್ಕೊಳ್ಳುತ್ತೆ, ಎಲ್ಲ ಮಾಡುತ್ತೆ, ಅದೇ ಮಲ್ಕೊಳ್ಳುತ್ತೆ. ನೋಡ್ತಾ ಇರ್ತೀರಿ, ನೆಲದ ಮೇಲೆ ಮಲಗಿಸಿರ್ತೀರಿ, ಅದು ಹೊಟ್ಟೆ ದಬಾಕ ಮಲ್ಕೊಳ್ಳುತ್ತೆ, ಅದೇ ಎದ್ದೇಳುತ್ತೆ, ಕತ್ತೆತ್ತುತ್ತೆ, ಎಲ್ಲ ಮಾಡುತ್ತಲ್ವ ಮಗು. ಅದೆಲ್ಲ ನೀವು ನೋಡಿದ್ದೀರಾ? ಮಗು ಆಟ ಎಲ್ಲ ನೀವು ನೋಡಿದಿರಲ್ವಾ? ನೋಡೋಣ. ನಿಧಾನವಾಗಿ ಕಾಲು ಮಡಚ್ಕೊಳ್ಳಿ. ನಿಧಾನವಾಗಿ ಇಬ್ಬರು ಮಡಚ್ಕೊಳ್ಳಿ. ನೀವಿಬ್ಬರು ಮಡಚ್ಕೊಂಡೇ ಬಿಟ್ರು. ಮಡಚ್ಕೊಳ್ಳಿ. ಹಾಂ ವೆರಿ ಗುಡ್. ಬಂದೇ ಬಿಡ್ಸು. ಗೋಡೆಗೆ ಹೊರಕೊಳ್ಳಿ. ಬಿಗಿಯಾಗಿ ಗೋಡೆಗೆ ಹೊರಕೊಳ್ಳಿ, ಮಡಚ್ಕೊಳ್ಳಿ. ಹಾಂ ವೆರಿ ಗುಡ್. ಮೊದಲು ಒಂದು ಕಾಲು ಮಡಚ್ಕೊಳ್ಳಿ. ಆರಾಮಾಗಿ ಬೆನ್ನು ಹೊರಕೊಂಡು ಕೂತ್ಕೊಳ್ಳಿ. ವೆರಿ ಗುಡ್. ನಿಮ್ಮ ಹೆಸರು? ಕಮಲಾ ಅಂತ ಸ್ವಾಮೀಜಿ. ನೀವು ಯಾಕೆ ಸೇರ್ಕೊಂಡಿದ್ರಿ? ಸ್ವಾಮೀಜಿ ನನಗೆ ಮಂಡಿ ನೋವು ತುಂಬ ಇತ್ತು. 2 ಮಂಡಿ ನೋವಿತ್ತಾ? 2 ಇತ್ತು. ಯಾವ ಥರ ಇತ್ತು? ಅದು ನಡೆಯಕ್ಕಾಗದಿರ ತುಂಬ ಕಷ್ಟ ಬಿದ್ದು ಹೇಳ್ಬೇಕು. ದಿನದ 24 ಗಂಟೆನೂ ಇತ್ತು? 24 360 ದಿವಸನೂ ಇತ್ತು. 365 ದಿವಸನೂ ಇತ್ತು. ದಿನದ 24 ಗಂಟೆ ನೋವಿತ್ತು. ಆ ಮಂಡಿ ನೋವು ಯಾವ ಥರ ಇತ್ತು? ಅದು ಹೇಳಕ್ಕಾಗದಷ್ಟು ನೋವಿತ್ತು. ಈಗ ಹೇಗಿದೆ? ಈಗ ಸಂಪೂರ್ಣ ಗುಣವಾಗಿದೆ ಸ್ವಾಮೀಜಿ. ಇನ್ನೊಂದ್ಸರಿ ಹೇಳಿ. ಸಂಪೂರ್ಣ ಗುಣವಾಗಿದೆ ಸ್ವಾಮೀಜಿ. ಹೊಡ್ರಿ ಚಪ್ಪಾಳೆ, ಜೋರ ಹೊಡಿರಿ. ಸಂಪೂರ್ಣ ಗುಣವಾಗಿದೆ ಸ್ವಾಮಿ. ತಮ್ಮ ದಯದಿಂದ ನನಗೆ ಸಂಪೂರ್ಣ ಗುಣವಾಗಿದೆ. ಶುಭವಾಗಿ. ನಿಮ್ಮ ಹೆಸರು? ಕೃಷ್ಣಪ್ಪ HB. ಈಗ ನಿಮಗೆ ಹೌದು. ನಮ್ಮಲ್ಲಿ ಯೋಗಕ್ಕೆ ಸೇರಿಕೊಳ್ಳೋಕೆ ಮುಂಚೆ ಹೌದು. ಏನೇನು ಅನಾರೋಗ್ಯ ಇತ್ತು ಸ್ವಲ್ಪ ವಿವರಿಸ್ತೀರಾ ವಿವರವಾಗಿ? ನನಗೆ ಯೋಗ ಕ್ಲಾಸ್ ಬರೋಕ್ಕೆ ಮುಂಚೆ, ನಿಮ್ಮ ಪ್ರವಚನ ಕೇಳೋಕ್ಕೆ ಮುಂಚೆ ಬೆನ್ನೋವಿತ್ತು, ತುಂಬ ಬೆನ್ನೋವಿತ್ತು. ಆಮೇಲೆ ಹೊಟ್ಟೆ ಸಿಕ್ಕಾಪಟ್ಟೆ ದಪ್ಪ ಇತ್ತು.
ಆಮೇಲೆ ನಂತರ ಮಂಡಿ ನೋವಿತ್ತು, ಆಮೇಲೆ ಸೈಕಾಟಿಕ್ ಅಂತನೋ ಏನೋ ಒಂದು ಕಾಲು ನೋವಿತ್ತು, ಇವೆಲ್ಲ ಇತ್ತು ಸ್ವಾಮೀಜಿ. ಈಗ ಬೆನ್ನು ಯಾವ ಪ್ರಮಾಣದಲ್ಲಿತ್ತು? ಬೆನ್ನು ಯಾವ ಪ್ರಮಾಣ ಅಂತಂದರೆ ಈ ಡೋಲೋ 650 ನುಂಗೋ ಪ್ರಮಾಣಕ್ಕೆ ಬಂದಿತ್ತು. ಏನೇನು ಅದಕ್ಕೆ ಮೊದಲು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರಿ? ಬೆನ್ನೋವಿಗೆ ನಾನು ಯಾವ ಟ್ಯಾಬ್ಲೆಟ್ಸ್ ತಗೋತಿರ್ಲಿಲ್ಲ, ಅನುಭವಿಸ್ತಿದ್ದೆ ಅಷ್ಟೇ. ಈ ಬೆನ್ನೋವನ್ನ ಯಾವ ಥರ ಹೋಗ್ಲಾಡ್ಸ್ಕೋಬೇಕು ಅಂತ ಯೋಚನೆ ಮಾಡಿ ಅನುಭವಿಸ್ತಾ ಇದ್ದೆ ಬೆನ್ನೋವನ್ನ. ಅದಕ್ಕೋಸ್ಕರ ನಾನು ಹಾಸಿಗೆ ಬದಲಾಯಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲೂ ಕೂಡ ಹೇಳಿದೆ, ಈ ಹಾಸಿಗೆಯಿಂದಲೇ ನನಗೆ ಯಾಕೋ ಬೆನ್ನೋವು ತೂಕ ನನಗೆ 77 kg ಇದೆ. ಆಮೇಲೆ ನೀವು ಏನು ಟ್ಯಾಬ್ಲೆಟ್ಸ್ ಡಾಕ್ಟರ್ ಹತ್ರ ಏನು ಹೋಗ್ಲಿಲ್ಲ. ಡಾಕ್ಟರ್ ಹತ್ರ ಯಾಕೆ ಹೋಗಿದ್ರಿ? BP-ಗೋಸ್ಕರ ಹೋಗಿದ್ದೆ ಡಾಕ್ಟರ್ ಹತ್ರ. ಆಮೇಲೆ ಇದು BP ಮತ್ತೆ ನನ್ನ ಬ್ಲಡ್ ತಿಂದಾಗುತ್ತೆ ಅಂತ ಎಕೋಸ್ಪಿರಿನ್ ಅಂತ ಒಂದು ಮಾತ್ರೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಮಾತ್ರೆ ರೆಗ್ಯುಲರ್ ತಗೊಳ್ಳೇಬೇಕು ನೀವು. ಅದು ತಗೊಳ್ಳಿಲ್ಲ ಅಂದ್ರೆ ಬ್ಲಡ್ ತಿನ್ನಾಗಲ್ಲ, ಯಾವಾಗಾದ್ರೂ ನಿಮ್ಗೆ ಆಟೋ ಪ್ರಾಬ್ಲಮ್ ಬರ್ಬೋದು. ಅದರಿಂದ ಎಕೋಸ್ಪ್ರಿನ್ ರೆಗ್ಯುಲರ್ ತಗೋಬೇಕು ಅಂತ ಕೊಟ್ರು. ಆ ಎಕೋಸ್ಪ್ರಿನ್ ಸುಮಾರು ವರ್ಷಗಳಿಂದ ನಾನು ತಗೋತಾ ಇದ್ದೇನೆ. ಎಷ್ಟು ವರ್ಷದಿಂದ ತಗೋತಾ ಇದ್ರಿ? ಎಷ್ಟು ವರ್ಷದಿಂದ ಅಂದ್ರೆ ಹೆಚ್ಚು ಕಡಿಮೆ ಒಂದು 10-15 ವರ್ಷದಿಂದ ತಗೋತಾ ಇದ್ದೆ. 10-15 ವರ್ಷದಿಂದನೂ ಇಕೋಸ್ಪ್ರಿನ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ. ಡೈಲಿ ಎಷ್ಟು ತಗೋತಾ ಇದ್ರಿ? ಡೈಲಿ ಒಂದು. ಬೆಳಿಗ್ಗೆನೋ ರಾತ್ರಿನೋ? ಮಧ್ಯಾಹ್ನ ತಗೊಂತಿದ್ದೆ ನಾನು. ಮಧ್ಯಾಹ್ನ ತಗೋತಾ ಇದ್ರಿ? ಹೌದು. ಸರಿ, ಅದು ತಗೊಂಡ್ರೆ ಎಫೆಕ್ಟ್ಸ್ ಏನಾದ್ರು ಆಗ್ತಿತ್ತಾ? ಇಕೋಸ್ಪ್ರಿನ್ ತಗೊಂಡ್ರೆ ಏನು ಎಫೆಕ್ಟ್ಸ್ ಆಗ್ತಿರ್ಲಿಲ್ಲ. ಅದು ನುಂಗ್ದಾಗ ಏನಾಗ್ತಿತ್ತು ಅಂದ್ರೆ ಬಾಯೆಲ್ಲ ಒಂಥರ ಕಹಿ ಆಗೋದು, ಏನಾದ್ರು ತೇಗ್ದಾಗ ಏನೋ ಒಂಥರ ಬೇಜಾರಾಗೋದು, ಅಷ್ಟು ಒಂಥರ ಕಹಿ ಇದು ಬರೋದು. ಮತ್ತೇನ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ರಿ? BP ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ. ಎಷ್ಟು ತಗೋತಾ ಇದ್ರಿ? BP ಟ್ಯಾಬ್ಲೆಟ್ಸ್ ಮುಂಚೆ 2 ತಗೊಂತಿದ್ದೆ. ಆಮೇಲೆ ಯಾರೋ ಡಾಕ್ಟರ್ ಇದ್ದರು ಒಂದೇ ಒಂದು ತಗೊಳ್ಳಿ, 2 ಮಿಕ್ಸ್ ಆಗಿರ್ತದೆ ಅಂತ ಒಂದು ಕೊಟ್ರು. ಆ ಟ್ಯಾಬ್ಲೆಟ್ಸ್ನ ಒಂದು 8-10 ವರ್ಷ ತಗೊಂಡೆ. ತಗೊಂಡ್ಮೇಲೆ ಆ ಟ್ಯಾಬ್ಲೆಟ್ಸ್ ರೆಗ್ಯುಲರ್ ತಗೋತಾ ಈ ಕಾಲು ಊದ್ಕೊಂಡ್ಬಿಡ್ತಿತ್ತು. ಪಾದ ಎರಡು ಕಾಲು ಪಾದನು ಊದ್ಕೊಂತಿತ್ತು. ನಮ್ಮನೇಲಿ ಯಾರಾದ್ರೂ ನಮ್ಮ ಮಕ್ಕಳು ಯಾರಾದ್ರೂ ಬಂದ್ರೆ ಅಪ್ಪನ ಕಾಲು ನೋಡು ಯಾಕೆ ಹಂಗೆ ಊದ್ಕೊಂಡಿದೆ ಅನ್ನೋರು. ನಾನ್ ನೋಡಿದಾಗ್ಲೂ ಹಂಗೆ ಅನ್ಸೋದು. ಆಮೇಲೆ ಮತ್ತೆ ಹೋಗಿ ಡಾಕ್ಟರ್ ಹತ್ರ, ಏನು ಸ್ವಾಮೀಜಿ ಈ ಥರ ಏನು ಡಾಕ್ಟರ್ ಈ ಥರ ಆಗಿದೆ ಅಂದರೆ, ಅದು ಬಿಟ್ಬಿಡಿ, ಅದು ಟ್ಯಾಬ್ಲೆಟ್ಸ್ ಸರಿ ಇಲ್ಲ, ಬೇರೆ ಬರ್ಕೊಡ್ತೀನಿ ಅಂತ ಬೇರೆ ಟ್ಯಾಬ್ಲೆಟ್ ಕೊಡೋರು. ತಿರ್ಗಿ ಅದನ್ನು ನುಂಗೋದು ಟ್ಯಾಬ್ಲೆಟ್. ಆ ಥರ ಮಾಡ್ತಾ ಇದ್ದೆ. ಈಗ ನಿಮ್ಮ ಹತ್ರ ಬಂದಮೇಲೆ, ನಾನು ಸ್ವಾಮೀಜಿ ಹತ್ರ ಬಂದಮೇಲೆ ಯಾವ ಟ್ಯಾಬ್ಲೆಟ್ ಎಕೋಸ್ಪ್ರಿನ್ ಬಿಟ್ಬಿಟ್ಟಿದ್ದೇನೆ, BP ಮಾತ್ರನೂ ಬಿಟ್ಬಿಟ್ಟಿದ್ದೇನೆ. ವೆರಿ ಗುಡ್. ಈಗ ಒಂದು ಚಪ್ಪಾಳೆ ಹೊಡಿರಿ, ಲವಲವಿಕೆಯಾಗಿ ಒಂದು ಚಪ್ಪಾಳೆ ಹೊಡಿರಿ. ಯಾಕೆಂದ್ರೆ BP ಮಾತ್ರ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಚಪ್ಪಾಳೆ ಹೊಡಿರಿ. ವೆರಿ ಗುಡ್. ಆಮೇಲೆ ಲವಲವಿಕೆಯಿಂದ ಇದ್ದೀನಿ. ವೆರಿ ಗುಡ್. ಮುಂಚೆ ನನ್ಗೆ ಎಲ್ಗಾರ ಹೋಗ್ಬೇಕು ಅಂದ್ರೆ ಒಬ್ಬನೇ ಮನಸ್ಸಿಗೆ ತುಂಬಾ ನೋವಾಗೋದು. BP ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು? BP ಸುಮಾರು ಒಂದು 30 ವರ್ಷದಿಂದ ಇತ್ತು. 30 ವರ್ಷದಿಂದ BP ಇತ್ತು. ಎಷ್ಟು ವರ್ಷ ಟ್ಯಾಬ್ಲೆಟ್ಸ್ ತಗೊಂಡ್ರಿ? ಹೆಚ್ಚು ಕಡಿಮೆ 30 ವರ್ಷದಿಂದ ತಗೊಂಡಿದ್ದೀನಿ. 30 ವರ್ಷದಿಂದನೂ BP ಟ್ಯಾಬ್ಲೆಟ್ಸ್ ತಗೊಂಡಿದ್ರಿ? ಹೌದು. ಎಷ್ಟಿತ್ತು? ಟ್ಯಾಬ್ಲೆಟ್ಸ್ ತಗೋಬೇಕ್ರಿ, ಒಂದು ವಾರ 10 ದಿವಸಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡು ಬನ್ನಿ ಅಂದ್ರು. ಆವಾಗ್ಲಿಂದ ಇಂಟ್ರೊಡ್ಯೂಸ್ ಆಯ್ತು BP ಮಾತ್ರೆ. ಟ್ಯಾಬ್ಲೆಟ್ಸ್ ತಗೋತಾ ಇದ್ರಿ? ಹೌದು. ದಿವಸ ಎಷ್ಟು ತಗೋತಿದ್ರಿ? ದಿವಸ ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದ್ಸರಿ ಒಂದೊಂದು ತಗೊಂತಿದ್ದೆ. ಸೊ 1 ಅಥವಾ 2 ತಗೋತಾ ಇದ್ರಿ. ಈಗ BP ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟಿದ್ರಿ, ಇಕೋಸ್ಪ್ರಿನ್ ಬಿಟ್ಬಿಟ್ಟಿದ್ರಿ. ವೆರಿ ಗುಡ್, ವೆರಿ ಗುಡ್. ಮುಂದುವರಿಸಿ. ನಮ್ಮ ಮನೆ ಹತ್ರನೇ ಅವ್ರ ಮನೆ ಇತ್ತು. ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ದೆ ರೆಗ್ಯುಲರ್ ಆಗಿ. ಅವ್ರು ಹೇಳ್ತರು, ಇಲ್ಲ ನಿಮ್ಗೆ BP ಅಷ್ಟೇನಿಲ್ಲ, ಆದ್ರೂ ನೀವು BP ಮಾತ್ರ ಬಿಡ್ಬೇಡಿ. ಯಾಕೆ ಡಾಕ್ಟ್ರೆ ಈ ತರ ಹೇಳ್ತೀರಿ, ಯಾಕೆ BP ಮಾಡಬಾರ್ದು ಬಿಡಬಾರ್ದು ಅಂತ ಕೇಳಿದೆ. ಅವ್ರು ಹೇಳಿದ್ರು, ನೀವು ಇವಾಗ ಸರಿಯಾಗಿರ್ತೀರಿ, ರಾತ್ರಿ ಮಲಗಿರ್ತೀರಿ, ಇನ್ನೇನೋ ಬಂದ್ಬಿಡ್ತದೆ ತಲೆಗೆ, ಅವಾಗ ಇದ್ದಕ್ಕಿದ್ದಂಗೆ ನಿಮ್ BP ಸಿಕ್ಕಾಪಟ್ಟೆ ರೈಸ್ ಆಗ್ಬಿಡ್ತದೆ, ಅವಾಗ ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ನೀವು ತಗೋಬೇಕು ಅಂತ ಹೇಳಿ ತಿರ್ಗಿ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅದೇ BP ಮತ್ತೆ ತಗೋತಾ ಇದ್ದೆ. ಸರಿ ಸರಿ ಸರಿ. ಈಗ ಮುಂದುವರಿಸಿ. ಯೋಗ ಬಂದ ಮೇಲೆ ನಾನು ನಿಮ್ಮ ಹತ್ರ 4 ದಿವಸ ಅಷ್ಟೇ ಬಂದದ್ದು. ಕೇವಲ 4 ದಿನ ಇದ್ದದ್ದು, 4 ದಿವಸ. ಅದು ಲಾಸ್ಟ್ ಎಂಡಿಂಗ್ ಅಲ್ಲಿ ನಡೀತಾ ಇತ್ತು. ಅವಾಗ ಗೊತ್ತಾಯ್ತು. ಬಂದು ತಮ್ಮ ಹತ್ರ ಯೋಗ ಕ್ಲಾಸ್ ಸೇರ್ಕೊಂಡೆ. ಪ್ರವಚನಕ್ಕೆ ಬಂದೆ. ಫಸ್ಟ್ ಪ್ರವಚನ ಕೇಳಿದೆ, ನನಗೆ ಭಾರಿ ಖುಷಿ ಆಯ್ತು. ಆಮೇಲೆ ಈ ತಮ್ಮನ್ನು ಕೇಳಿದಕ್ಕೆ ಬೆಳಿಗ್ಗೆ ಬನ್ನಿ ಇದಕ್ಕೆ ಅಂತ ಹೇಳಿದ್ರು, ಯೋಗಕ್ಕೆ. ಅದರಂತೆ ಬೆಳಿಗ್ಗೆ ಬಂದು 4 ದಿವಸ ನಿಮ್ ಜೊತೆ ನಾನು ಯೋಗ ಕಲ್ತ್ಕೊಂಡೆ. ಅದು ಕಲ್ತ್ಕೊಂಡ್ಮೇಲೆ ರೆಗ್ಯುಲರ್ ಆಗಿ ಈಗ ಇವತ್ತುವರೆಗೂ ಒಂದ್ಸರಿ ಮಾಡ್ತಾ ಇದ್ದೆ. ತಾವು ಹೇಳಿದ್ರಿ ಒಂದ್ಸರಿ ಆದ್ರೆ ಆಗಲ್ಲ, ನೀವು 2 ಟೈಮ್ಸ್ ಮಾಡಿ ಅಂದ್ರು. 2 ಟೈಮ್ಸ್ ಮಾಡೋಕೆ ಶುರು ಮಾಡಿದೆ. ಈಗ ಇನ್ನೂ ಲವಲವಿಕೆ ಜಾಸ್ತಿ ಬಂದಿದೆ ನನಗೆ. ನೀವು ಮುಖದಲ್ಲಿ ಕಾಂತಿ ಕಳೆ ಬಂದಿದೆ. ನಂತರ ಈಗೆಲ್ಲ ನಾನು ಯಾರು ಒಬ್ಬರನ್ನ ಇಲ್ಲದೆ ನಾನು ಒಬ್ಬನೇ ಎಲ್ಲಿ ಬೇಕಾದ್ರೂ ಹೋಗ್ಬೇಕು ಅಂತ ಧೈರ್ಯ ಬರ್ತದೆ. ಮೊದಲು ಭಯ ಇತ್ತಾ? ಮುಂಚೆ ಭಯ ಅಂದ್ರೆ ಯೋಚನೆ ಬಂದ್ಬಿಡ್ತಿತ್ತು.
ಎಲ್ಲಿ ಹೋಗುವಾಗ ಎಲ್ಲಿ ಬಿದ್ದೋಗ್ಬಿಡ್ತೀನೋ, ಏನು ಕತೆ ಆಗ್ತದೋ, ಹೆಂಗೆ ಹೋಗೋದು, ಬಸ್ಸಲ್ಲಿ ಹೋಗ್ಬೇಕು, ಒಂದು ಆಟೋದಲ್ಲಿ ಹೋಗ್ಬೇಕು, ಇನ್ನೆಲ್ಲ ಒಬ್ಬರು ಕೆಳಗೆ ಇಳಿಬೇಕು, ರಸ್ತೆ ನಡ್ಕೊಂಡು ಹೋಗ್ಬೇಕು, ಇದೆಲ್ಲ ಹೆಂಗಾಗ್ತದೆ ನನ್ನ ಕೈಲಿ, ಆಗೋದಿಲ್ಲ ಇದು ಅನ್ನೋ ಭಯ ಇತ್ತು ಮುಂಚೆ. ಇಲ್ಲಿ ಬಂದಮೇಲೆ ಭಯ ಭೀತಿ ಎಲ್ಲ ಹೊಟ್ಟೋಗಿದೆ, ಶಕ್ತಿ ಬಂದಿದೆ. ನನಗೆ ಎಲ್ಲ ಥರದಲ್ಲೂ ತಲೆಯಲ್ಲಿದ್ದದ್ದು ಕೆಲವು ಇವೆಲ್ಲ ಭಯದ್ದು ವಾತಾವರಣಗಳೆಲ್ಲ ಹೊರಟೋಗಿದೆ. ಈಗ ಆರಾಮಾಗಿದ್ದೇವೆ. ಮಂಡಿ ನೋವು ಇಲ್ಲ. ಈಗ ಮುಂಚೆ ಮಂಡಿ ನೋವು ಸ್ವಾಮಿಗಳು ಹೇಳಿಲ್ಲ. ಈ ಸ್ವಾಮಿಯವರು ನಮಗೆ ಯೋಗ ಕಲಿಸಿದ ಮೇಲೆ ನಾನು ಯಾವ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಮಂಡಿ ನೋವು ಒಂದು ಸ್ವಲ್ಪನೂ ಇಲ್ಲ. ಮಂಡಿ ನೋವು ಇಲ್ಲ, ಎಲ್ಲ ಬೆನ್ನೋವು ಇಲ್ಲ, ಬೆನ್ನೋವು ಚೂರು ಇಲ್ಲ. ಆಮೇಲೆ ತೂಕ ನನಗೆ 77 kg ಇದೆ ಮುಂಚೆ. ಈಗ ಶುರು ಮಾಡಿದ್ಮೇಲೆ 72 ಬಂದ್ಬಿಟ್ಟಿದೆ. ವೆರಿ ಗುಡ್. ಆಮೇಲೆ ಈಗೇನೋ 1 kg ಜಾಸ್ತಿ ಆಗಿ 73 ನಿಂತಿದ್ದೀನಿ. 4 kg ತೂಕ ಇಳಿದಿದ್ದೀರಾ? 4 kg ತೂಕ ಇಳಿದಿದೆ. ಸರಿ ಸರಿ. ಹೊಟ್ಟೆ ಮುಂಚೆ ತುಂಬಾ ದಪ್ಪ ಇತ್ತು. ಫೋಟೋದಲ್ಲಿ ನೋಡ್ಕೊಂಡ್ರೆ ನನಗೆ ಒಂಥರ ಬೇಸರ ಆಗೋದು. ಆಮೇಲೆ ನನ್ನ ಹೊಟ್ಟೆನೆ ಮಾತ್ರ ಹಿಂಗಾಯ್ತು ಅಥವಾ ಬೇರೆ ಹೊಟ್ಟೆ ಹಿಂಗಾಯ್ತು ಅಂದ್ಬಿಟ್ಟು ರಸ್ತೆಲಿ ಯಾರು ಹೋಯ್ತಿದ್ರೆ ಅವ್ರ ಹೊಟ್ಟೆ ನೋಡಿವೆ, ಅವ್ರಿಗೂ ಒಂಚೂರು ಹೊಟ್ಟೆ ಬಂದದೆ ಅನ್ನೋದಿತ್ತು. ಇನ್ನು ನನಗಿಂತ ಜಾಸ್ತಿ ಹೊಟ್ಟೆ ಇರೋ ನೋಡಿದ್ರೆ ಅಯ್ಯೋ ಇವನೇ ಇಷ್ಟೊಂದು ಹೊಟ್ಟೆ ಕೊಡೋನೆ ಅನ್ನೋ ಮನ್ಸಿಗೆ ಅನಿಸ್ತಿತ್ತು. ಈಗ ನನಗೆ ಹೊಟ್ಟೆ ಕಡಿಮೆ ಆಗ್ತಾ ಇದೆ. ಇನ್ನೂ ಕಡಿಮೆ ಮಾಡ್ಕೋಬೇಕು. ಇನ್ನು ನನ್ನ ವೆಯ್ಟ್ ನ ರೆಡ್ಯೂಸ್ ಮಾಡ್ಕೋಬೇಕು. ನಾನು 68 kg ಬಂದ್ರೆ ನನಗೆ ಭಾರಿ ಖುಷಿ ಆಗ್ತದೆ. ವೆರಿ ಗುಡ್. ನಿಮಗೆ 18 ವರ್ಷದ ತರ ಉತ್ಸಾಹ, ಚೈತನ್ಯ ಇವೆಲ್ಲ ಬೇಕು ಅಂತ ಅನ್ಸುತ್ತಾ? ಖಂಡಿತ ಬೇಕು ಸ್ವಾಮೀಜಿ. ಅದು ಬಂದ್ರೆ ನಾನು ಯಥ ಪ್ರಕಾರ ಚಿಕ್ಕ ಹುಡುಗ ಆಗ್ಬಿಡ್ತೀನಿ. ನಾನು ಫುಟ್ಬಾಲ್ ಪ್ಲೇಯರು, ಪ್ಲೇಯರ್ ನಾನು. ನನಗೆ ಮತ್ತೆ ಎಲ್ಲರನ್ನು ಟೀಮ್ ಮಾಡಿ ಎಲ್ಲರನ್ನು ಸೇರಿಸಿ ಆಟ ಶುರು ಮಾಡಿಸ್ಬಿಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಕೊನೆಯದಾಗಿ ಸ್ವಾಮೀಜಿಯವರು ವಿಜಯಕುಮಾರ್ ಮಹಾನುಭಾವಗಳಲ್ಲಿ ಯೋಗ ಕಲ್ತ್ರಲ್ಲ, ಇಷ್ಟು ಪರಿಣಾಮ ಆಗಿದೆಯಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಈ ಪ್ರತಿಯೊಬ್ಬರು ತಮ್ಮ ಕಾಯಿಲೆಗಳನ್ನ ಬಂದು ಯೋಗ ಪ್ರವಚನ ಕೇಳಿ ಎಲ್ಲ ಜನರು ವಾಸಿ ಮಾಡಿಕೊಂಡ್ರೆ ಜನಸಂಖ್ಯೆ ಯಾರ ಸಫರ್ ಮಾಡ್ತಾರೆ, ಅನುಭವಿಸ್ತಾ ಇದ್ದಾರೆ, ಅವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ, ಸ್ವಾಮಿ ರೋಗ ಮುಕ್ತರಾಗಬೇಕು, ರೋಗ ಮುಕ್ತರಾಗ್ಲಿ ಅಂತ ನನಗೆ ಮನಸ್ಸಲ್ಲಿ ಅನಿಸ್ತದೆ ಸ್ವಾಮೀಜಿ. ಯಾರು ನೋಡಿದ್ರು ಹಂಗ ಅನ್ಸುತ್ತೆ ನನಗೆ. ವೆರಿ ಗುಡ್, ನಮಸ್ಕಾರ. ವೆರಿ ಗುಡ್. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.